ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ತುಲಾರಾಶಿಯ ರಾಶಿಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. 6ನೇ ಮನೆಯಲ್ಲಿ ಅದು ಶನಿ ಜೊತೆ ಸಂಚರಿಸ್ತಾ ಇದ್ದಾನೆ. ಯಾಕಂದರೆ ತುಲಾರಾಶಿಗೆ 4ನೇ ಮನೆಯವನಾಗಿ ಹಾಗೂ 5ನೇ ಮನೆಯವನಾಗಿ ಶತ್ರು ಸ್ಥಾನಕ್ಕೆ ಶನಿ ಹೋಗಿದ್ದಾನೆ. ಅದರ ಜೊತೆ ಶುಕ್ರನೂ ಸೇರಿಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ತುಲಾರಾಶಿಯವರಿಗೆ ಈ ವಾರ ಯಾವುದೇ ಕೆಲಸದಲ್ಲೂ ಏಳಿಗೆ ಇರೋದಿಲ್ಲ. ಜೊತೆಗೆ ಶತ್ರು ಸ್ಥಾನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮತ್ತು ಗುರುವಿನ ಒಂದು 5ನೇ ದೃಷ್ಟಿ ಅಂತ ಹೇಳ್ತೀವಿ ನೋಡಿ. ಗುರು 3ನೇವನಾಗಿ ಅದೇ ರೀತಿ 6ನೇವನಾಗಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ. ಭಾಗ್ಯಸ್ಥಾನಕ್ಕೆ ಬಂದು ಅಲ್ಲಿಂದ 5ನೇ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ ಮಕ್ಕಳಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ತುಲಾರಾಶಿಯವರು. ಹಾಗಾಗಿ ಮಕ್ಕಳಿಂದ ಆಲ್ರೆಡಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ, ಮತ್ತೇನು ಅನುಭವಿಸ್ಬೇಕಾಗುತ್ತೆ. ಇದರಿಂದ ನಿಮಗೆ ಮನಸ್ಥಿತಿ ಟೋಟಲ್ ಹಾಳು ಮಾಡ್ಕೊಂಡಿರ್ತೀರ. ಮನಸ್ಥಿತಿ ಆಗಿರ್ಬೋದು, ಆರೋಗ್ಯ ಪರಿಸ್ಥಿತಿ ಆಗಿರ್ಬೋದು. ಅದೇ ರೀತಿ ನೋಡಿ, ಇವಾಗ ನಿಮ್ಮ 2ನೇ ಮನೆ ಅಧಿಪತಿ ಕುಜ ಬಂದು ನಿಮಗೆ 5ನೇ ಮನೆಯಲ್ಲಿದ್ದಾನೆ, ಪಂಚಮದಲ್ಲಿದ್ದಾನೆ. ಜೊತೆಗೆ ಸೂರ್ಯ ಬುಧ ಕುಜ ಒಟ್ಟಿಗೆ ಇರೋದ್ರಿಂದ ಕಾನೂನಿನ ಸಮಸ್ಯೆಗಳು ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಕಾನೂನಿನ ಸಮಸ್ಯೆ ಅಂದರೆ ಅಂತಿಂಥ ಸಮಸ್ಯೆ ಇಲ್ಲ. ಮತ್ತು ನೋಡಿ, ನಿಮ್ಮ 3ನೇ ಮನೆಗೆ ಶನಿಯ ಒಂದು 10ನೇ ದೃಷ್ಟಿ ಬೀಳ್ತಾ ಇರುತ್ತೆ. ಜೊತೆಗೆ ನಿಮ್ಮ ಗುರು ಅಂದರೆ ನಿಮಗೆ ಗುರು ನಿಮ್ಮ ಒಂದು ರಾಶಿಗೆ ಯಾವತ್ತೂ ಒಳ್ಳೇದು ಮಾಡೋದಿಲ್ಲ. ಯಾಕೆ ಅಂದರೆ ಅವನು 3ನೇವನಾಗಿ 6ನೇವನಾಗಿ ಅವನು ನಿಮಗೆ ಯಾವತ್ತಿದ್ರೂ ಶತ್ರುನೇ ಆಗಿರ್ತಾನೆ. ಅವನು ನಿಮ್ಮ ಗೆಳೆಯ ಅಥವಾ ನಿಮ್ಮ ಗೆಳತಿಯಿಂದ ಯಾವತ್ತಾದರೂ ಏನಾದರೂ ಒಂದು ತೊಂದರೆಯನ್ನು ಅನುಭವಿಸ್ತಾನೆ ಇರ್ತೀರ. ಮತ್ತು 5ನೇ ದೃಷ್ಟಿ ಮಕ್ಕಳಿಂದ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ. ಹಾಗಾಗಿ ತುಲಾರಾಶಿಯವರು ಆರೋಗ್ಯ ಸಮಸ್ಯೆಯಲ್ಲಿ ಬಹಳಷ್ಟು ಬಳಲ್ತಾ ಹೋಗ್ತೀರ. ಆರೋಗ್ಯ ಸಮಸ್ಯೆ ಆಗಿರ್ಬೋದು. ಮತ್ತು ಕೇತು ಕೂಡ ನಿಮಗೆ 11ನೇ ಮನೇಲಿ ಇರ್ತಾನೆ. ಕೇತು 11ನೇ ಮನೇಲಿದ್ದು ರಾಹು ಕೂಡ ನಿಮಗೆ 5ನೇ ಮನೇಲಿ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಅಥವಾ ನಿಮ್ಮ ಪೂರ್ವಜರು ಯಾರಿರ್ತಾರೆ ಅಥವಾ ನಿಮ್ಮ ತಾಯಿ ತಂದೆ ಯಾರಿರ್ತಾರೆ ಅವ್ರ ಕಡೆಯಿಂದ ಏನಾದರೂ ಒಂದು ಟೀಕೆಗಳು, ಏನಾದರೂ ಒಂದು ಮಾತುಗಳು ಇದನ್ನು ಕೇಳ್ತಾನೇ ಇರ್ತೀರ ತುಲಾರಾಶಿಯವರು. ಅಥವಾ ನಿಮಗೆ ಬೇಕಾದಂಗೆ ನೀವು ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತುಲಾರಾಶಿಯವರು ಯಾವುದೇ ಕೆಲಸ ಕಾರ್ಯಕ್ಕೂ ನೀವು ಈ ಒಂದು ವಾರ ಕೈ ಹಾಕ್ತಿದ್ರೆ ಒಳ್ಳೆಯದು. ಈ ವಾರ ಆಗಿರ್ಬೋದು, ಈ ತಿಂಗಳಾಗಿರ್ಬೋದು, ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತೀರ ನೋಡಿ. ಈ ವಾರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಆ ಕೆಲಸ ಕ್ಲಿಕ್ ಆಗೋದಿಲ್ಲ. ಯಾಕೆ ಅಂದರೆ ಗ್ರಹಗಳ ಪರಿಸ್ಥಿತಿ ಕೂಡ ಅದೇ ರೀತಿ ಇರುತ್ತೆ. ಗುರುವಿನ 5ನೇ ದೃಷ್ಟಿ ನಿಮ್ಮನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಯಾರಾದರೂ ತುಂಬ ಹಳೇದು ಯಾವುದಾದ್ರೂ ನಿಮಗೆ ಹಳೇ ಕೇಸು ರಿವೀಲ್ ಆಗುವಂಥದ್ದು ಅಥವಾ ಹಳೇ ವ್ಯಕ್ತಿ ಯಾರಾದರೂ ಬಂದಾಗ ಅದರಿಂದ ನಿಮಗೆ ಕಾಂಟ್ರವರ್ಸಿ ಆಗುವಂಥದ್ದು ಅಥವಾ ನೀವು ಮಾತಾಡಿರೋದು ಎಲ್ಲಾದರೂ ಆಚೆ ಕಡೆ ಹೋಗಿ ಸ್ಪ್ರೆಡ್ ಆಗಿರುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ ತುಲಾರಾಶಿಯವ್ರಿಗೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ತುಂಬ ಗಮನ ಇರಬೇಕಾಗುತ್ತೆ. ಮತ್ತು ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಈ ಒಂದು ವಾರ ಸಪೋರ್ಟ್ ಮಾಡೋದಿಲ್ಲ. ಏನಕ್ಕಪ್ಪ ಅಂತಂದರೆ ಶುಕ್ರನ ಒಂದು ದೃಷ್ಟಿ ನಿಮ್ಮ ಮನೆಯ ವ್ಯಯಸ್ಥಾನ ಅಂತಂದರೆ ಇರೋ ಮನೆಯಿಂದ ಅವನು 7ನೇ ಮನೆ ನೋಡೋದ್ರಿಂದ ಅಂದರೆ 12ನೇ ಮನೆ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಕೂಡ ಕಳ್ಕೊಳ್ತಾ ಹೋಗ್ತೀರಿ. ದುಡ್ಡು ಕಾಸು ಅಂದರೆ ಹಾಗಲ್ಲ, ಯಾರಿಗಾದರೂ ಬೇಕಾಗೆ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ. ಅಂದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಕೊಟ್ಟರೆ ಡಬಲ್ ಆಗುತ್ತೆ, ಇದು ಕೊಟ್ಟರೆ ಇನ್ನೆಲ್ಲೋ ದುಡ್ಡು ಬರುತ್ತೆ, ಈ ಒಂದು ಕಾನ್ಫಿಡೆಂಟಲ್ಲಿ ದುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ಅದು ನಿಮಗೆ ವಾಪಸ್ ಬರೋದಿಲ್ಲ. ದುಡ್ಡಾಗಿರ್ಬೋದು, ಏನೇ ಒಂದು ವಸ್ತು ಆಗಿರ್ಬೋದು, ಅಥವಾ ಯಾರಾದರೂ ನಿಮಗೆ ಬ್ರೈನ್ ವಾಶ್ ಮಾಡಿ. ಯಾಕಂದರೆ ಮೂರನೇವನು ಅಂದಾಗ ಅವರು ನಿಮ್ಮ ಸಂಬಂಧಿಕರ ಆಗಿರ್ಬೋದು, ನಿಮ್ಮ ಹೊಡ ಹುಟ್ಟಿದವರಾಗಿರ್ಬೋದು, ಅಥವಾ ಕಸಿನ್ ಸಿಸ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಗೆಳತಿಯರಾಗಿರ್ಬೋದು, ಇವರು ಯಾರೇ ಆಗಿರಲಿ. ಯಾಕಂದರೆ 3ನೇವನು ನಿಮಗೆ 6ನೇವನು ಮತ್ತು 9ನೇವನು ಒಬ್ಬನೇ ಆಗಿರೋದ್ರಿಂದ ಖಂಡಿತ ಅವ್ರ ಮಾತೇನಾದರೂ ಕೇಳಿಕೊಂಡು ನೀವೆಲ್ಲಾದರೂ ದುಡ್ಡು ಹಾಕೋದು ಅಥವಾ ಜಾಗ ತಗೊಳ್ಳೋದು ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಕೈ ಹಾಕೋದು ಈ ರೀತಿ ಮಾಡಿದ್ರೆ ಖಂಡಿತ ಹೇಳ್ತೀನಿ, ನಿಮ್ಮ ಇರೋ ದುಡ್ಡನ್ನು ಕಳ್ಕೊತೀರ, ಮನೆ ಮಠವನ್ನು ಕಳ್ಕೊಳ್ಳೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದ್ರ ಬಗ್ಗೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ನೀವು ಉಪಯೋಗಿಸ್ಬೇಕಾಗಿರೋ ಕಲರ್ ಅಂತ ಬಂದಾಗ ನೋಡಿ, ಬಿಳಿ ಬಣ್ಣ ಅತಿ ಹೆಚ್ಚು ಯೂಸ್ ಮಾಡಿ. ಮತ್ತು ನೀಲಿ ಬಣ್ಣ ಕೂಡ ನಿಮಗೆ ತುಂಬ ಈ ವಾರದ ಒಂದು ಪಾಸಿಟಿವ್ ಬಣ್ಣ ಆಗಿರುತ್ತೆ. ನೀಲಿ ಬಣ್ಣವನ್ನು ಕೂಡ ತುಂಬ ಅತಿ ಹೆಚ್ಚು ಯೂಸ್ ಮಾಡೋದು. ಮತ್ತು ಗ್ರೇ ಕಲರು, ಈ ಗ್ರೇ ಬಣ್ಣ ಅಂದರೆ ಬೂದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಲಕ್ಕನ್ನು ನೋಡ್ತೀರಾ. ಜೊತೆಗೆ ನಂಬರ್ ಅಂತ ಬಂದಾಗ ನೀವು ತುಂಬ 6 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಪಾಸಿಟಿವ್ ಆಗಿರ್ತೀರ. 6, 15, 24 ಅನ್ನೋ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಮತ್ತು ನೀವು ತುಂಬ ಆರಾಧಿಸ್ಬೇಕಾಗಿರೋ ದೇವರು ಅಂತ ಬಂದರೆ
ನೋಡಿ ವಿಷ್ಣು ಅಂತ ಹೇಳಿದೆ, ವಿಷ್ಣುವನ್ನು ತುಂಬ ಆರಾಧನೆ ಮಾಡ್ಬೋದು. ಜೊತೆಗೆ ನೀವು ಸುಬ್ರಹ್ಮಣ್ಯನನ್ನು ಕೂಡ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮ್ಮ ಮನೆ 2ನೇ ಮನೆ ಅಧಿಪತಿ ಕುಜ ಅವನೇ ಆಗಿರ್ತಾನೆ. ಸುಬ್ರಹ್ಮಣ್ಯನಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯನ ಒಂದು ವಿಭೂತಿ ಆಗಿರ್ಬೋದು ಅಥವಾ ಗಂಧ ಆಗಿರ್ಬೋದು, ಇದನ್ನು ಕೂಡ ನಿಮ್ಮ ಮನೇಲಿ ಇಟ್ಕೊಳ್ಳೋದು, ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳೋದು, ನಿಮ್ಮ ಕುತ್ತಿಗೆಗೆ ಹಚ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ನೀವು ಅತಿ ಹೆಚ್ಚು ನಿಮ್ಮ ಮನೆಯಲ್ಲೇ ಕೂಡ ನೀವು ತುಂಬ ಈ ತೊಗರಿ ಬೇಳೆ ಆಗಿರ್ಬೋದು ಅಥವಾ ಈ ಬೇಳೆ ಕಾಳುಗಳಿಂದ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಧಾನ್ಯವನ್ನು ಅಥವಾ ಯಾವುದಾದ್ರೂ ಒಂದು ನಿಮಗೆ ಬೇಕಾಗಿರೋಂಥ ನಿಮ್ಮ ಇಷ್ಟವಾದ ಒಂದು ನೈವೇದ್ಯವನ್ನು, ಈ ಕಡಲೆಬೇಳೆ ತೊಗರಿಬೇಳೆಯಿಂದ ಮಾಡ್ತಕ್ಕಂಥ ಒಂದು ನೈವೇದ್ಯವನ್ನು, ತೊಗರಿಬೇಳೆಯಿಂದ ಒಬ್ಬಟ್ಟು ಮಾಡ್ಬೋದು ಅಥವಾ ಆ ಬೇಳೆಯಿಂದ ಯಾವುದಾದ್ರೂ ಒಂದು ಹುಸ್ಲಿ ಮಾಡ್ಬೋದು, ಈ ಥರ ಒಂದು ಪಾಯಸ ಮಾಡ್ಕೊಳ್ಬೋದು. ಈ ಥರ ಒಂದು ಮಾಡಿ ನೀವು ನಿಮ್ಮ ಒಂದು ನೈವೇದ್ಯ ನಿಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ಅದನ್ನು ತಿಂದಾಗ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ದೋಷ ಪರಿಹಾರ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಸಂಬಂಧಪಟ್ಟಂಥ ಕೆಲವು ಸ್ಟೋನು, ಯಾಕಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಸಂಬಂಧಪಟ್ಟಂಥ ಕೆಲವೊಂದು ಸ್ಟೋನು ಅಂದರೆ ನಿಮ್ಮ ಮನೆಯಲ್ಲೇ ತೊಂದರೆ, ಇದು ಮುಂದಕ್ಕಿನ್ನ ಹೋಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂಥ ಒಂದು ವಾಸ್ತು ಕಿಟ್ಟು ಅಂದರೆ 12 ಸ್ಟೋನು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ತುಲಾರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಒಂದು ಗ್ರಹ ಅಲ್ಲ, ನಿಮಗೆ ಎಲ್ಲ ಗ್ರಹಗಳು ಸತತ ಕೆಡ್ತಾ ಬರ್ತಿದ್ದಾವೆ. ಇವಾಗೆಲ್ಲರೂ 6ನೇ ಮನೇಲಿದ್ದಾರೆ, ಮತ್ತೆ 7ನೇ ಮನೆಗೆ ಹೋಗ್ತಾರೆ. ಈ 7ನೇ ಮನೆಗೆ ಹೋದಾಗ ಅಂತಿಂಥ ಕಷ್ಟ ಅಲ್ಲ, 8ನೇ ಮನೆಗೆ ಬರ್ತಾರೆ. ಹಾಗಾಗಿ 12 ಗ್ರಹ 9 ನವಗ್ರಹಗಳ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ರಿ, ಖಂಡಿತ ಒಳ್ಳೆಯದಾಗುತ್ತೆ. ಅದು ಯಾವುದೇ ರೀತಿ ತೊಂದರೆಯಿಂದನೂ ಕೂಡ ನೀವು ಪಾರಾಗ್ಬೋದು ಅಂತ ಹೇಳ್ತಾ, ಮತ್ತು ಹೆಲ್ತ್ ಅಂತ ಬಂದಾಗ ನಮ್ಮಲ್ಲಿ ಸಿಕ್ಕುವಂತಹ ಹೆಲ್ತ್ಗೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ನ ನೀವು ಸದಾ ಕೈಗೆ ಹಾಕ್ಕೊಳ್ಳಿ. ಖಂಡಿತ ನೀವು ಅದರಿಂದ ಕೂಡ ಹೊರಗಡೆ ಬರ್ತೀರಾ. ಅತಿಯಾಗಿ ಹೋಗುವಂತಹ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ಸ್ವಲ್ಪದರಲ್ಲಿ ಕ್ಷೀಣಿಸುತ್ತಾ ಬರುತ್ತೆ ಅಂತ ಹೇಳ್ತಾ, ನಾವು ಕೊಡುವಂಥ ಟಿಪ್ಸ್ನ ಯೂಸ್ ಮಾಡಿ, ಖಂಡಿತ ಒಳ್ಳೆಯದಾಗಲಿ.